ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಳೆ ರಗಳೆ ಮುಗಿಯೋ ಹಾಗೆ ಕಾಣಿಸ್ತಾ ಇಲ್ಲ. ಯಾಕೆಂದ್ರೆ ಬೆಂಗಳೂರಿನಲ್ಲಿ ಭಾರಿ ಮಳೆ ಆಗ್ತಾ ಇದೆ, ಅದರ ಎಫೆಕ್ಟ್ ಕೂಡ ತಡ್ತಾ ಇದೆ. ಹೊಸೂರು ರಸ್ತೆಯಲ್ಲಿ ವಾಹನ ಸವಾರರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಸಿಲ್ಕ್ ಬೋರ್ಡ್ ಜಂಕ್ಷನ್ ಟು ರೂಪೇನಾಗ್ರಹಾರ ಈ ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ನೀರು ಹರಿದು ಬರ್ತಾ ಇದೆ, ಯಥೇಚ್ಛವಾಗಿ ಬರ್ತಾ ಇದೆ. ಹಾಗಾಗಿ ಈ ಎಲಿವೇಟೆಡ್ ಫ್ಲೈಓವರ್ನಲ್ಲಿ ನಿಧಾನಗತಿಯ ವಾಹನ ಸಂಚಾರ ಆಗ್ತಾ ಇರುವಂಥದ್ದು ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಹೊಸೂರು ರೋಡ್ ಇದು, ಪ್ರತಿನಿತ್ಯ ಲಕ್ಷ ಸಂಖ್ಯೆಯಲ್ಲಿ ವೆಹಿಕಲ್ಗಳು ಓಡಾಡ್ತವೆ. ಈ ಮುಖ್ಯ ರಸ್ತೆಯಲ್ಲಿಯೇ ಈಗ ನೀರು ಸಂಪೂರ್ಣವಾಗಿ ಭರ್ತಿಯಾಗಿದೆ. ನೀರು ಕಡಿಮೆ ಆಗ್ತಾ ಇಲ್ಲ, ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಇದೆ. ಅದರ ಪರಿಣಾಮ ಏನಾಗಿದೆ ಅನ್ನೋದನ್ನು ನೀವು ವಿಜುವಲ್ಸ್ ಮೂಲಕ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ವಾಹನ ಸಂಚಾರ ತುಂಬ ಡಿಲೇ ಆಗ್ತಾ ಇದೆ, ನಿಧಾನವಾಗಿ ಸಂಚರಿಸಬೇಕಾದಂತಹ ಪರಿಸ್ಥಿತಿ ಇದೆ. ಮತ್ತೊಂದು ಕಡೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಮಗದೊಂದು ಕಡೆ ನೀರನ್ನು ತೆಗೆಯೋದಕ್ಕೆ ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ನೀರಿನ ಮಟ್ಟ ಮತ್ತು ಪ್ರಮಾಣವನ್ನು ನೋಡ್ತಾ ಇದ್ದರೆ ಸದ್ಯಕ್ಕೆ ರಸ್ತೆಯಿಂದ ನೀರನ್ನು ಖಾಲಿ ಮಾಡೋದು ಅಷ್ಟು ಸುಲಭಕ್ಕೂ ಕೂಡ ಇದ್ದಂತೆ ಕಾಣಿಸ್ತಾ ಇಲ್ಲ. ಮತ್ತೊಂದು ಕಡೆ ಪಾದಾಚಾರಿಗಳು ಹೇಗೆ ಒದ್ದಾಡ್ತಾ ಇದ್ದಾರೆ, ದ್ವಿಚಕ್ರ ವಾಹನ ಸವಾರರು ಈ ರಸ್ತೆಯಲ್ಲಿ ಸಿಲ್ಕೊಂಡು ಹೇಗೆ ಪರದಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಒಂದೇ ಒಂದು ಮಳೆ ಬೆಂಗಳೂರಿನಲ್ಲಿ ಸೃಷ್ಟಿಸಿರುವಂತಹ ಅವಾಂತರ ಇದು, ಅಧ್ವಾನ ಎದ್ದು ಹೋಗಿಬಿಟ್ಟಿದೆ. ಮುಖ್ಯ ರಸ್ತೆಗಳಲ್ಲಿಯೇ 3ರಿಂದ 4 ಅಡಿಯಷ್ಟು ನೀರು ನಿಂತು ಈ ವಾಹನ ಸವಾರರು ಹೇಗೆ ಪರದಾಡ್ತಿದ್ದಾರೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಪ್ರತಿನಿತ್ಯವೂ ಕೂಡ ಇಲ್ಲಿ ರಸ್ತೆಗಳ ತುಂಬ ಬರೀ ವೆಹಿಕಲ್ಗಳೇ ಇರ್ತಾ ಇತ್ತು. ಸಿಲ್ಕ್ ಬೋರ್ಡ್ನಲ್ಲಿ ಕಡಿಮೆ ಆಗ್ತಾ ಇಲ್ಲ ನೀರನ್ನು ತೆರವು ಮಾಡೋದಕ್ಕೆ BBMPಯ ಸಿಬ್ಬಂದಿಗಳು ಹರಸಾಹಸ ಪಡ್ತಾ ಇದ್ದಾರೆ. ಮಳೆ ಕಡಿಮೆ ಆಗದ ಕಾರಣ ನೀರು ನಿಂತು ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗ್ತಾ ಇದೆ. ಮತ್ತೆ JCB ಮೂಲಕ ನೀರು ತೆರವು ಮಾಡಲಿಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ಸಿಬ್ಬಂದಿ. ಸಿಲ್ಕ್ ಬೋರ್ಡು ಮಳೆ ಅನಾಹುತ ಸ್ಥಳಕ್ಕೆ BJPಯ ನಿಯೋಗ ಭೇಟಿ ಕೊಟ್ಟಿದೆ. BJP ನಿಯೋಗಕ್ಕೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ BBMPಯ ಕಮಿಷನರ್ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ ಹೇಗೆ ಅಧ್ವಾನ ಆಗಿದೆ ಅಂಥೇಳಿ. ಒಂದು ಕಡೆಯಿಂದ ಮತ್ತೊಂದು ಕಡೆ ವಾಹನ ಹೋಗದೇ ಇರುವಷ್ಟು ಮಟ್ಟಿಗೆ ನೀರು ನಿಂತು ಬಿಟ್ಟಿದೆ. ನಿನ್ನೆಯಿಂದಲೂ ಕೂಡ 2-3 JCBಗಳನ್ನು ತಗೊಂಡು ನೀರನ್ನು ಕಡಿಮೆ ಮಾಡುವಂತಹ ಪ್ರಯತ್ನ ನಿರಂತರವಾಗಿ ಆಗ್ತಾನೇ ಇದೆ. ಬಟ್ BMRCLನ ಕಾಮಗಾರಿಯಿಂದ ಈ ಎಡವಟ್ಟಾಗಿದೆ ಅಂಥೇಳಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಬೆಳಗ್ಗೆ ಅಷ್ಟೇ ಪಬ್ಲಿಕ್ TV ಜೊತೆ ಮಾತನಾಡ್ತಾ ಹೇಳ್ತಾ ಇದ್ರು. ಈಗ ಅದೇ ಸ್ಥಳಕ್ಕೆ BJPಯ ನಿಯೋಗ ಭೇಟಿ ಕೊಟ್ಟಿದೆ. ಆ ವಿಜುವಲ್ಸನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. BJPಯ ರಾಜ್ಯಾಧ್ಯಕ್ಷರಾದಂತಹ BY ವಿಜಯೇಂದ್ರ, ವಿಪಕ್ಷ ನಾಯಕರಾದಂತಹ R ಅಶೋಕ್ ಸೇರಿದಂತೆ ಹಲವು BJPಯ ನಾಯಕರುಗಳು, ಛಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಇದ್ದಾರೆ. ಆ ನಿಯೋಗ ಈಗ ಭೇಟಿ ಕೊಟ್ಟಿದೆ, ಸ್ಥಳೀಯರಿಂದ ಮಾಹಿತಿಯನ್ನು ಪಡೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಜೊತೆಗೆ ಈ BMRCL ನಡೆಸಿದಂತಹ ಕಾಮಗಾರಿಯ ಎಡವಟ್ಟನ್ನು ಕೂಡ BJPಯ ನಿಯೋಗ ಅಲ್ಲಿ ಪರಿಶೀಲನೆ ಮಾಡ್ತಾ ಇರುವಂತಹ ವಿಜುವಲ್ಸನ್ನು ನೀವು ಗಮನಿಸ್ತಾ ಇದ್ದೀರಿ. ಈಗ BBMPಯ ಕಮಿಷನರ್ ಕೂಡ ಸ್ಥಳದಲ್ಲಿಯೇ ಉಪಸ್ಥಿತರಿದ್ದಾರೆ. ಸದ್ಯದ ಪರಿಸ್ಥಿತಿ, ಮುಂದಿನ ಕ್ರಮಗಳು ಎಲ್ಲದರ ಬಗ್ಗೆಯೂ ಕೂಡ BJPಯ ನಾಯಕರುಗಳಿಗೆ ಬ್ರೀಫ್ ಮಾಡುವಂತಹ ಕೆಲಸವನ್ನು BBMPಯ ಕಮಿಷನರ್ ಮಾಡ್ತಾ ಇರುವಂಥದ್ದು. ಸಿಲ್ಕ್ ಬೋರ್ಡ್ನಲ್ಲಿ ನಿನ್ನೆಯಿಂದಲೂ ಕೂಡ ಮಳೆ ನೀರು ಏನೆಲ್ಲ ಅವಾಂತರವನ್ನು ಸೃಷ್ಟಿ ಮಾಡಿದೆ ಅನ್ನೋದು ಈಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರುವಂಥದ್ದು. ಎಷ್ಟೋ ವಾಹನಗಳು ಕೆಟ್ಟು ನಿಂತಿದ್ವು, ಮತ್ತೆಷ್ಟೋ ವಾಹನಗಳು ಆ ಕಡೆನೂ ಹೋಗೋಕ್ಕಾಗದೆ ಈ ಕಡೆನೂ ಬರೋದಕ್ಕಾಗದೆ ಸಿಲ್ಕೊಂಡು ಒದ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈಗ ಅದೇ ಸಿಲ್ಕ್ ಬೋರ್ಡ್ ಜಂಕ್ಷನ್ಗೆ ಈಗ BJP ನಿಯೋಗ ಭೇಟಿ ಕೊಟ್ಟಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮಸೂದ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಸೂದ್, ಈಗ ಏನಾಗ್ತಾ ಇದೆ ಸ್ಥಳದಲ್ಲಿ ಅಂತ ಹೇಳಿ? ಬೆಳಗ್ಗೆ ಅಷ್ಟೇ ರಾಮಲಿಂಗಾರೆಡ್ಡಿ ಅವರು ಬಂದಿದ್ರು, ಈಗ BJPಯ ನಿಯೋಗ ಬಂದಿದೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ? ಪ್ರೇಮ್, ನಿನ್ನೆ ರಾತ್ರಿ ಸುರಿದಂತಹ ಮಳೆಗೆ ಬೆಂಗಳೂರಿನ ಅನೇಕ ಕಡೆಗಳಲ್ಲಿ ಒಂದು ರೀತಿಯಲ್ಲಿ ವರ್ಸ್ಟ್ ಅಫೆಕ್ಟ್ ಏರಿಯಾಗಳಾಗಿದ್ದಾವೆ. ಅದರಲ್ಲಿ ಸಿಲ್ಕ್ ಬೋರ್ಡ್ ಜಂಕ್ಷನ್ ಕೂಡ ಒಂದು. ಇಲ್ಲಿ ಹತ್ತತ್ರ 4 ಅಡಿ 3.5-4 ಅಡಿ ಅಷ್ಟು ಕೂಡ ಸಿಲ್ಕ್ ಬೋರ್ಡ್ ಮೆಟ್ರೋ ಸ್ಟೇಷನ್ ಜಂಕ್ಷನ್ ಏನಿದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಸಿಲ್ಕ್ ಬೋರ್ಡ್ನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ, ಮತ್ತೊಂದು ಕಡೆ ಸಿಲ್ಕ್ ಬೋರ್ಡ್ನ ಜಂಕ್ಷನ್ಗೆ BJP ಪಕ್ಷದ ನಿಯೋಗ ಈಗ ಭೇಟಿ ಕೊಟ್ಟಿರುವಂಥದ್ದು. ಸ್ಥಳವನ್ನು ವೀಕ್ಷಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನು BJPಯ ನಾಯಕರುಗಳು ನಿಂತ್ಕೊಂಡು ವೀಕ್ಷಿಸ್ತಾ ಇದ್ದಾರಲ್ಲ ಜಾಗ, ಇಲ್ಲೇನೆ BMRCL ಕಾಮಗಾರಿಯನ್ನು ಮಾಡ್ತಾ ಇತ್ತು. ಈ ಕಾಮಗಾರಿಯ ಎಡವಟ್ಟಿನಿಂದಲೇ ಈಗ ಸಿಲ್ಕ್ ಬೋರ್ಡ್ ಜಂಕ್ಷನ್ನಲ್ಲಿ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನೋದು ಜನಪ್ರತಿನಿಧಿಗಳು ಹೇಳ್ತಾ ಇರುವಂಥದ್ದು. ಈಗ ವಿಪಕ್ಷ ನಾಯಕ R ಅಶೋಕ್ ಸೇರಿದಂತೆ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕೂಡ ಭೇಟಿ ಕೊಟ್ಟಿದ್ದಾರೆ. ಸಿಲ್ಕ್ ಬೋರ್ಡ್ ಜಂಕ್ಷನ್ಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಭೇಟಿ ಕೊಟ್ಟಿದ್ದಾರೆ. ಸ್ಥಳ ಪರಿಶೀಲನೆಯನ್ನು ಕೂಡ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ನಡೆಸಿದ್ದಾರೆ. ಮೆಟ್ರೋ ಕಾಮಗಾರಿಯಿಂದ ಸಮಸ್ಯೆ ಆಗಿದೆ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಪಬ್ಲಿಕ್ TV ಜೊತೆಗೆ ಮಾತನಾಡಿದ್ದಾರೆ.
ಈ ಸಂದರ್ಭದಲ್ಲಿ BBMP ಆಯುಕ್ತರು ಕೂಡ ಜೊತೆಯಲ್ಲಿಯೇ ಇದ್ದರು. ಅವರಿಂದಲೂ ಕೂಡ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಮೆಟ್ರೋ ಕಾಮಗಾರಿಯಿಂದ ಸಮಸ್ಯೆ ಆಗಿದೆ ಅಂಥೇಳಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿರುವಂಥದ್ದು. ಒಂದು ಬೆಂಗಳೂರಲ್ಲಿ ಸುಮಾರು 10-15 ವರ್ಷದಿಂದ ಈಚೆಗೆ ಮೊದಲು ಬೆಂಗಳೂರು ಅಷ್ಟು ದೊಡ್ಡದಾಗಿ ಬೆಳೆದಿರಲಿಲ್ಲ. ಒಂದೇ ಸಲ 90 ಮಿಲಿಮೀಟರ್ ಮಳೆ ಒಂದು ಗಂಟೆನಲ್ಲಿ ಬಂದರೆ ಸುಮಾರು ಒಂದು 100-120 ಸ್ಪಾಟ್ಸಲ್ಲಿ ಈ ರೀತಿ ಆಗುತ್ತೆ. ಅದೇ ಮಳೆ 2-3 ಗಂಟೆ ಸ್ಪ್ರೆಡ್ ಆದರೆ ಈ ಸಮಸ್ಯೆ ಇರಲ್ಲ. ಒಂದನೇ ರಾತ್ರಿ ಎಲ್ಲ ಮಳೆ ಬಿತ್ತು, ಸಮಸ್ಯೆ ಆಗಲ್ಲ. ಮೊನ್ನೆ ರಾತ್ರಿ ಒಂದೇ ಸಲ 132 ಮಿಲಿಮೀಟರ್ ಮಳೆ ಬಿದ್ದಿದ್ದರಿಂದ ಅನಾಹುತ ಆಗಿದೆ. ಅದರ ಹೆಚ್ಚು ಮಳೆ ಬಿದ್ದಿದ್ದು ಒಂದು, ಪ್ಲಸ್ ನಾವು ಕೂಡ ಮಹಾನಗರ ಪಾಲಿಕೆಯವರು ಕೂಡ ಹಿಂದೆ ಬೆಳಗ್ಗೆ ಅಷ್ಟೇ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಸಿಲ್ಕ್ ಬೋರ್ಡ್ ಜಂಕ್ಷನ್ಗೆ ಭೇಟಿ ಕೊಟ್ಟು ಅಧಿಕಾರಿಗಳಿಂದ ಮಾಹಿತಿ ಪಡೆದು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದರು. BMRCL ಅಧಿಕಾರಿಗಳ ಎಡವಟ್ಟಿನಿಂದಲೇ ಇವತ್ತಿನ ಈ ಪರಿಸ್ಥಿತಿ ಸೃಷ್ಟಿಯಾಗಿದೆ ಅನ್ನುವಂತಹ ಮಾತುಗಳನ್ನು ಆಡಿದರು. ಈಗ ಅದೇ ಸ್ಥಳಕ್ಕೆ BJPಯ ನಿಯೋಗ ಕೂಡ ಭೇಟಿ ಕೊಟ್ಟಿದೆ.